ವೆಲ್ಕಮ್ ಟು ಗೌತಮ್ PUC ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ತರಗತಿಯಲ್ಲಿ ಸೆಕೆಂಡ್ PUC ಎಜುಕೇಷನ್ ಅಂದರೆ ಶಿಕ್ಷಣಶಾಸ್ತ್ರದ 2 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ನೋಡ್ತಿದ್ದೀವಿ. ಈ ಪ್ರಶ್ನೆಗಳು ಬಹುನಿರೀಕ್ಷಿತವಾಗಿ ಬರುವಂತಹ ಪ್ರಶ್ನೆಗಳು. ಈ ಪ್ರಶ್ನೆಗಳು ವಾರ್ಷಿಕ ಪರೀಕ್ಷೆಗೆ ಖಂಡಿತವಾಗ್ಲೂ ಬರ್ತವೆ. ಮೊದಲನೇದಾಗಿ, ಪ್ರತ್ಯಕ್ಷಾನುಭವದ ಯಾವುದಾದರೂ 2 ನಿರ್ಧಾರಕಗಳನ್ನು ತಿಳಿಸಿ. ನೆಕ್ಸ್ಟ್ ಸೆಕೆಂಡ್ ಒನ್, ವಿವೇಚನೆಯ 2 ಪ್ರಕಾರಗಳನ್ನು ತಿಳಿಸಿ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳು, ಆದ್ದರಿಂದ ಉತ್ತರ ಗೊತ್ತಿದ್ರೆ ಬರ್ಕೊಳ್ಳಿ ಅಥವಾ ಪುಸ್ತಕದಲ್ಲಿ ನೋಡಾದರೂ ಬರ್ಕೊಳ್ಳಿ. ನೆಕ್ಸ್ಟ್ ಥರ್ಡ್ ಒನ್, ಸೃಜನಾತ್ಮಕ ಚಿಂತನೆಯ 2 ಹಂತಗಳನ್ನು ಬರೆಯಿರಿ. ಇದು ಸಹ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಆದರೆ ಈ 4ನೇ ಪ್ರಶ್ನೆ ಮಾತ್ರ 100% ಫಿಕ್ಸ್ಡ್ ಪ್ರಶ್ನೆ. ಈ ಪ್ರಶ್ನೆ ಮಾತ್ರ ಚೇಂಜ್ ಆಗೋ ವ್ಯತ್ಯಾಸನೇ ಇಲ್ಲ. ಯಾಕಂದರೆ ಏನು ಚೇಂಜ್ ಮಾಡ್ಬೋದು ಅಂತಂದರೆ, ಇಲ್ಲಿ ಮೋಹನನ ಅಂತ ಇದೆ, ಆ ಮೋಹನನ ತೆಗೆದು ಬೇರೆ ಹೆಸರು ಹಾಕ್ಬೋದು. 12 ವರ್ಷ ಅಂತ ಇದೆ, ಆ ವರ್ಷನ ಚೇಂಜ್ ಮಾಡ್ಬೋದು. ಆದರೆ ಪ್ರಶ್ನೆ ಮಾತ್ರ 100% ಫಿಕ್ಸ್ಡ್. 10 ವರ್ಷದ ವಯೋಮಾನದ ಮೋಹನನ ಮಾನಸಿಕ ವಯಸ್ಸು 12 ವರ್ಷಗಳಾದಲ್ಲಿ ಅವನ ಬುದ್ಧಿ ಲಬ್ಧವನ್ನು ಕಂಡುಹಿಡಿಯಿರಿ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟ್ ಫಿಫ್ತ್ ಒನ್, ವ್ಯಕ್ತಿತ್ವದ ಯಾವುದಾದರೂ 2 ಆಯಾಮಗಳನ್ನು ಬರೆಯಿರಿ. ವೆರಿ ಇಂಪಾರ್ಟೆಂಟ್. ಸಿಕ್ಸ್ತ್ ಒನ್, 2 ನೀರ್ನಾಳ ಗ್ರಂಥಿಗಳನ್ನು ಹೆಸರಿಸಿ. ನೆಕ್ಸ್ಟ್ ಸೆವೆಂತ್ ಒನ್, ಯಾವುದೇ 2 ಪಲಾಯನ ರಕ್ಷಣಾ ತಂತ್ರಗಳನ್ನು ಹೆಸರಿಸಿ. ದೃಷ್ಟಿ ಸವಾಲುಗಳುಳ್ಳ ಮಕ್ಕಳ ದೃಷ್ಟಿ ತೀಕ್ಷ್ಣತೆಯ ಮಟ್ಟವನ್ನು ತಿಳಿಸಿ. ನೆಕ್ಸ್ಟ್ ನೈನ್ತ್ ಒನ್, ಮೂಳೆ ಕೀಲು ಸವಾಲುಗಳುಳ್ಳ ಮಕ್ಕಳಿಗೆ ಒದಗಿಸುವ 2 ಶೈಕ್ಷಣಿಕ ಕ್ರಮಗಳನ್ನು ವಿವರಿಸಿ. ಈ 4 ಪ್ರಶ್ನೆಗಳಲ್ಲಿ ಖಂಡಿತವಾಗ್ಲೂ ಒಂದು ಪ್ರಶ್ನೆ ಅಂತೂ ಬಂದೇ ಬರುತ್ತೆ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳವು. ಮಾನಸಿಕ ಸವಾಲುಗಳುಳ್ಳ ಮಕ್ಕಳ 2 ಶೈಕ್ಷಣಿಕ ವರ್ಗೀಕರಣ ಬರೆಯಿರಿ. ಸಾಂಪ್ರದಾಯಿಕ ಮತ್ತು ಸಂಯೋಜನಾ ಶಿಕ್ಷಣ ಮಾರ್ಗಗಳಿಗೆ ಇರುವ ವ್ಯತ್ಯಾಸಗಳನ್ನು ತಿಳಿಸಿ. ನೆಕ್ಸ್ಟ್ 12th ಒನ್, ವಿಶ್ವ ಆರೋಗ್ಯ ಸಂಸ್ಥೆಯು ತಿಳಿಸಿರುವ 2 ಜೀವನ ಕೌಶಲ್ಯಗಳನ್ನು ಸೂಚಿಸಿರಿ. ವಿಶ್ವ ಆರೋಗ್ಯ ಸಂಸ್ಥೆ ಸೂಚಿಸುತ್ತಿರುವ ಜೀವನ ಕೌಶಲ್ಯಗಳಿಗೆ 2 ಉದಾಹರಣೆಗಳನ್ನು ಕೊಡಿ. ಪುಸ್ತಕದಲ್ಲಿ ತುಂಬ ಉದಾಹರಣೆಗಳಿವೆ, ಯಾವುದಾದ್ರೂ 2 ಉದಾಹರಣೆ. ನೆಕ್ಸ್ಟ್, ಶಿಕ್ಷಣ ಹಕ್ಕು ಕಾಯ್ದೆ 2009ರ ಪ್ರಕಾರ ಶಿಕ್ಷಕರ ಯಾವುದಾದರೂ 2 ಕರ್ತವ್ಯಗಳನ್ನು, ಯಾವುದೇ 2 ಕರ್ತವ್ಯ ಅಂತ ಕೇಳಿದ್ದಾರೆ, ಯಾವ ಸಣ್ಣದಿರುತ್ತೆ, ಯಾವ್ದು ನೆನಪಿಗೆ ಬರುತ್ತೆ ಅವುಗಳನ್ನ ಬರೀಬೋದು. ನೆಕ್ಸ್ಟ್, TQMನ ಯಾವುದಾದರೂ 2 ಆಧಾರ ಸ್ತಂಭಗಳನ್ನು ತಿಳಿಸಿ. ನೆಕ್ಸ್ಟ್ 16th ಒನ್, ವಿಶ್ವಘೋಷಿತ ಮಾನವ ಹಕ್ಕುಗಳಲ್ಲಿ ಯಾವುದಾದರೂ 2 ಬರೆಯಿರಿ. ಸಂವಹನ ಪ್ರಕ್ರಿಯೆಯ ಧಾರಾಚಿತ್ರವನ್ನು ಬರೆಯಿರಿ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ 18th ಒನ್, ಲಿಖಿತ ಸಂವಹನದ 2 ಇತಿಮಿತಿಗಳನ್ನು ತಿಳಿಸಿ. ಸಂವಹನ 2 ಪ್ರಕಾರಗಳನ್ನು ತಿಳಿಸಿ. ನೆಕ್ಸ್ಟ್ 20th ಒನ್, ಸಂವಹನದ 2 ಕೌಶಲ್ಯಗಳನ್ನು ತಿಳಿಸಿ. ಈ ಸಂವಹನದ ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ 100ಕ್ಕೆ 100 ಬರುತ್ತೆ. ಇವಿಷ್ಟು ಪ್ರಶ್ನೆಗಳಲ್ಲಿ ಮೊದಲೇ ಮೇಲೆ ಒಂದು ಹೋಯಿತು ಸಂವಹನ, ಇಲ್ಲಿ ಲಿಖಿತ ಸಂವಹನದ 2 ಮಿತಿ, ಸಂವಹನದ 2 ಪ್ರಕಾರ, ಸಂವಹನದ 2 ಕೌಶಲ್ಯ. ಈ 3 ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಬರುತ್ತೆ. ನೆಕ್ಸ್ಟ್ 21, ಸೂಪರ್ ಕಂಪ್ಯೂಟರ್ನ 2 ಉಪಯೋಗಗಳನ್ನು ಬರೆಯಿರಿ. 22, ಗಣಕಯಂತ್ರದ ಆಗಮನಾಂಗಗಳಿಗೆ 2 ಉದಾಹರಣೆಗಳನ್ನು ನೀಡಿ. ಸ್ಮಾರ್ಟ್ ಕ್ಲಾಸ್ನ ಯಾವುದಾದರೂ 2 ಪ್ರಾಮುಖ್ಯತೆಯನ್ನು ಬರೆಯಿರಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಇಮೇಲ್ನ 2 ಇತಿಮಿತಿಗಳನ್ನು ತಿಳಿಸಿ ಅಥವಾ ಸಂಶೋಧನೆಯ 2 ವಿಧಗಳನ್ನು ಹೆಸರಿಸಿ. ಸಂಶೋಧನೆಯ 2 ಪ್ರಾಮುಖ್ಯತೆಗಳನ್ನು ಹೆಸರಿಸಿ. ಈ 3 ಪ್ರಶ್ನೆಗಳಲ್ಲೂ ಸಹ ಒಂದು ಪ್ರಶ್ನೆ ಬಹುನಿರೀಕ್ಷಿತ ಮತ್ತು ಕಡ್ಡಾಯವಾಗಿ ಬರುವ ಸಾಧ್ಯತೆ. ಯಾಕಂದರೆ ಈ 3 ಪ್ರಶ್ನೆಗಳು ಒಂದು ಅಧ್ಯಾಯದಲ್ಲಿ ಈ ರೀತಿಯ ಪ್ರಶ್ನೆಗಳು ಸೀಮಿತ ಅಂತ ಬಿಟ್ಟಿರುತ್ತೆ PU ಬೋರ್ಡ್. ಅದೇ ರೀತಿಯಾಗಿ ಈ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ನೆಕ್ಸ್ಟ್, ಅನ್ವಯಿಕ ಸಂಶೋಧನೆ ಎಂದರೇನು, ಒಂದು ಉದಾಹರಣೆಯನ್ನು ನೀಡಿ. ಸಂಶೋಧನೆಯ 2 ಗುಣಲಕ್ಷಣಗಳನ್ನು ಬರೆಯಿರಿ. ಯಾವುದಾದ್ರೂ 2 ಗುಣಲಕ್ಷಣ. ನೆಕ್ಸ್ಟ್, ಆಧುನಿಕ ಜಗತ್ತಿನಲ್ಲಿ ಅಂತರ್ಜಾಲ ಸೇವೆಯು ಹೇಗೆ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ದೃಢೀಕರಿಸಿ. ನೆಕ್ಸ್ಟ್ ಲಾಸ್ಟ್ ಒನ್, ಸೂಪರ್ ಕಂಪ್ಯೂಟರ್ನ ಅನುಕೂಲಗಳನ್ನು ಬರೆಯಿರಿ. ಈ 30 ಪ್ರಶ್ನೆಗಳಲ್ಲಿ ನಿಮಗೆ ಬೇಕಾಗಿರುವಂತಹ ಸಂಪೂರ್ಣ ಪ್ರಶ್ನೆಗಳನ್ನು ಸಹ ನೀವು ಆರಾಮದಾಯಕವಾಗಿ ಟಚ್ ಮಾಡ್ಬೋದು. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.